ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೆಯ ವಾಕ್ಯದಲ್ಲಿ, ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ಪ್ರಿಯರೇ, ನಾವು ಓದಿಕೊಂಡಂಥ ಈ ವಾಕ್ಯ ಭಾಗದಲ್ಲಿ ತಂದೆಯಾದ ದೇವರು ಪರಿಪೂರ್ಣನಾಗಿದ್ದಾನೆ, ಆತನಲ್ಲಿ ಯಾವ ದೋಷವೂ ಇಲ್ಲ. ಅದೇ ರೀತಿಯಾಗಿ ಮನುಷ್ಯರು ಕೂಡ ಯಾವ ದೋಷವಿಲ್ಲದವರಾಗಿರಬೇಕೆಂಬುದೇ ದೇವರ ಒಂದು ಚಿತ್ತವಾಗಿದೆ. ಆದರೆ ಮನುಷ್ಯನು ಪಾಪದಿಂದ ಕೂಡಿದವನಾಗಿದ್ದಾನೆ. ಯಾವ ರೀತಿಯಾಗಿ ಸೂರ್ಯನು ಉದಯಿಸುವಾಗ ಸೂರ್ಯನು ಆಕಾಶದ ಮಧ್ಯದಲ್ಲಿ ಬರುವಾಗ ನಮ್ಮ ನೆರಳು ಕಡಿಮೆಯಾಗುತ್ತಾ ಬರುತ್ತೆ. ಅದೇ ರೀತಿಯಾಗಿ ಸೂರ್ಯನು ಮುಳುಗುವಂಥ ಸಮಯದಲ್ಲಿ ನಮ್ಮ ನೆರಳು ಉದ್ದವಾಗುತ್ತದೆ. ಆ ರೀತಿಯಾಗಿ ಸಮಯಕ್ಕೆ ತಕ್ಕಂತೆ ಬದಲಾಗುವವನಲ್ಲ ನಮ್ಮ ದೇವರು. ಆತನು ಪರಿಪೂರ್ಣನಾದವನು ಮತ್ತು ನಿತ್ಯ ನಿರಂತರ ಒಂದೇ ರೀತಿಯಾಗಿರುವಂಥ ದೇವರಾಗಿದ್ದಾನೆ. ಆದರೆ ಮನುಷ್ಯರಾದ ನಾವು ಪಾಪದಲ್ಲಿ ಹುಟ್ಟಿದವರು, ಪಾಪ ಮಾಡುವವರು ಆಗಿದ್ದೇವೆ. ಆದರೆ ಇದರ ಒಂದು ಶಿಕ್ಷೆ ಏನೆಂದರೆ ನಿತ್ಯವಾದಂಥ ನರಕ, ನಿತ್ಯವಾದಂಥ ದಂಡನೆ. ಈ ನಿತ್ಯವಾದ ದಂಡನೆಯಿಂದ ನಾವು ತಪ್ಪಿಸಿಕೊಳ್ಳಬೇಕೆಂದು ನಾವು ನಮ್ಮ ತಂದೆಯಾದ ದೇವರು ಪರಿಶುದ್ಧನಾಗಿರುವಂತೆ, ಪರಿಪೂರ್ಣನಾಗಿರುವಂತೆ, ಯಾವ ದೋಷವಿಲ್ಲದವನಾಗಿರುವಂತೆ ನಾವು ಕೂಡ ದೋಷವಿಲ್ಲದವರಾಗಿರಬೇಕೆಂದು ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಈ ಕರ್ತನಲ್ಲಿ ನಾವು ನಂಬಿಕೆ ಇಡುವಾಗ ದೇವರು ನಮ್ಮ ಪಾಪಗಳನ್ನು ಪರಿಪೂರ್ಣವಾಗಿ ಕ್ಷಮಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತಾನೆ. ಹೀಗೆ ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ಪಾಪಗಳು ಪರಿಪೂರ್ಣವಾಗಿ ಕ್ಷಮಿಸಲ್ಪಟ್ಟು ಪರಿಹಾರವಾಗಿ ನೀವು ಕೂಡ ದೇವರ ದೃಷ್ಟಿಯಲ್ಲಿ ಯಾವ ದೋಷವಿಲ್ಲದವರು ಆಗಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.